ವೆಲ್ಕಮ್ ಬ್ಯಾಕ್ ಆರ್ ಸಿ ಬಿ ಲವರ್ 1-2 ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬೆಂಗಳೂರು ಬುಲ್ಸ್ ಎಂಥ ಆಟ ಆಡ್ತಾ ಇದೆ ಅಂದರೆ ಆಡಿರೋ 3 ಪಂದ್ಯವನ್ನು ಸೋತಿದ್ದಾರೆ. ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಏನೇನೆಲ್ಲ ಪ್ರಯತ್ನಪಟ್ಟು ಎಲ್ಲ ಪ್ಲೇಯರ್ನ ಚೇಂಜ್ ಮಾಡಿ ಹಾಕಿದರೂ ಫಲಿತಾಂಶ ಬರೀ 0 ಬಂದಿದೆ. ಹಾಗಾಗಿ ಇವತ್ತು ಪಟ್ನಾ ಪೈರೇಟ್ಸ್ ವಿರುದ್ಧ ಒಬ್ಬ ಒಳ್ಳೆಯ ಆಟಗಾರನನ್ನು ಒಳಗೆ ತರ್ತಿದ್ದಾರೆ. ಅವನ ಬಗ್ಗೆ ತಿಳ್ಕೋಕ್ಕಿಂತ ಮೊದಲು ಪಟ್ನಾ ಪೈರೇಟ್ಸ್ ಬೆಂಗಳೂರು ಬುಲ್ಸ್ ಮ್ಯಾಚ್ ಬಗ್ಗೆ ತಿಳ್ಕೊಂಬರೋಣ, ಬರೀ ಯಾರ್ಯಾರು ಹೇಗೆ ಆಡ್ತಾರೆ ಅಂತ. ಮತ್ತು ಈ ವಿಡಿಯೋದಲ್ಲಿ ಬೆಂಗಳೂರು ಬುಲ್ಸ್ ಪಟ್ನಾ ಪೈರೇಟ್ಸ್ ಸ್ಟಾರ್ಟಿಂಗ್ 7 ತಿಳಿಸುತ್ತೇನೆ ಬನ್ನಿ. ಪಟ್ನಾ ಪೈರೇಟ್ಸಲ್ಲಿ ಮೇನ್ ರೈಡರ್ ಆಗಿ ಮಣೀಂದ್ರ ಸಿಂಗ್, ಸೆಕೆಂಡ್ ರೈಡರ್ ಆಗಿ ಆಯಾನ್ ಮತ್ತು ಕ್ಯಾಪ್ಟನ್ ಅಂಕಿತ್ ಅವರು. ಫಸ್ಟ್ ಆಫ್ ಆಲ್ ಇವರು 3 ಖಂಡಿತವಾಗಿ ಆಡ್ತಾರೆ. ಹಾಗಾಗಿ ಮತ್ತು ಆಯಾನ್ ಬಗ್ಗೆ ಹೇಳೋದಾದರೆ ಒಬ್ಬ ಒಳ್ಳೆ ಪ್ಲೇಯರ್. ಹೋದ ಸಲ ದೇವಾಂಕು ಮತ್ತು ಆಯಾನ ಸೇರಿ ಪಟ್ನಾ ಪೈರೇಟ್ಸ್ ಟೀಮ್ ಅವ್ರನ್ನು ಫೈನಲ್ಗೆ ಹೋದು ಸೋತಿದ್ದಾರೆ. ಹಾಗಾಗಿ ಈ ಸಲ ಆಯಾನ್ ಅವರು ಪಟ್ನಾ ಪೈರೇಟ್ಸಲ್ಲೇ ಉಳಿದಿದ್ದಾರೆ. ಇವರು ಒಬ್ಬ ಒಳ್ಳೆಯ ರೈಡರ್ ಮತ್ತು ಒಬ್ಬ ಒಳ್ಳೆಯ ಆಲ್ರೌಂಡರ್. ಮತ್ತು ಇನ್ನು ಮಣೀಂದ್ರ ಸಿಂಗ್ ಬಗ್ಗೆ ಹೇಳೋದಾದರೆ ಒಬ್ಬ ಒಳ್ಳೆ ಯಂಗ್ ರೈಡರ್ ಅವರು ಮತ್ತು ಬಲಿಷ್ಠವಾದ ರೈಡರ್. ಅವರು ಯಾವ ಟೀಮ್ ಕೂಡ ಆದರೂ ಸಖತ್ತಾಗಿ ಆಡಲಿಲ್ಲ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧ ಮಾತ್ರ ಸಖತ್ತಾಗಿ ಆಡ್ತಾರೆ ಗುರು. ಹಾಗಾಗಿ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಸಖತ್ತಾಗಿ ಪ್ಲ್ಯಾನ್ ಮಾಡ್ಕೊಂಬರ್ಬೇಕು ಮಣೀಂದ್ರ ಸಿಂಗ್ ಹೇಗೆ ಹಿಡಿಬೇಕಂತ. ಹಾಗಾಗಿ ಇವತ್ತು ಬೆಂಕಿ ಆಟಗಾರ ಯಾರ್ಯಾರು ಒಳಗೆ ಬರ್ತಾರೆ ಅಂದರೆ ಸಾತ್ಯಪ್ಪ ಮಟ್ಟಿಯವರು ಒಳಗೆ ಬರ್ತಾರೆ, ಮತ್ತು ಗಣೇಶ್ ಅವರು ಒಳಗೆ ಬರ್ತಾರೆ. ಇಷ್ಟು ದಿವಸ ಸಬ್ಸ್ಟಿಟ್ಯೂಟ್ನಲ್ಲಿ ಬರ್ತಿದ್ರು, ಈಗ ಡೈರೆಕ್ಟ್ ಪ್ಲೇಯಿಂಗ್ 7ನಲ್ಲೇ ಒಳಗೆ ಬರ್ತಾರೆ. ಮತ್ತು ಇನ್ನೊಬ್ಬ ಪ್ಲೇಯರ್ ಅಂದರೆ ಪಂಕಜ್, ಅವರೊಬ್ಬ ಸ್ಪೀಡ್ ರೈಡರ್ ಪಂಕಜ್. ಕಳೆದ 3 ಮ್ಯಾಚಿನಲ್ಲಿ ಪಂಕಜ್ ಅವ್ರನ್ನ ಆಡಿಸಿಲ್ಲ, ಬೆಂಚ್ನಲ್ಲಿ ಸತಿ ಇಟ್ಟಿದ್ದಿಲ್ಲ, ಹೊರಗೆ ಇದ್ದರು. ಹಾಗಾಗಿ ಇವತ್ತು ಬಿ ಸಿ ರಮೇಶ್ ಅವರಿಗೆ ಬೇರೆ ದಾರಿನೇ ಇಲ್ಲ, ಪಂಕಜ್ ಅವ್ರನ್ನ ಒಳಗೆ ತರಬೇಕಾಗಿದೆ. ಹಾಗಾಗಿ ಇವತ್ತು ಪಂಕಜ್ ಅವ್ರನ್ನ ಪಕ್ಕ ಆಡಿಸುತ್ತಾರೆ. ಸ್ಟಾರ್ಟಿಂಗ್ 7ನಲ್ಲಿ ಪಕ್ಕ ಪಂಕಜ್ ಅವರು ಇರುತ್ತಾರೆ. ಈ ಸಲ ನಮ್ಮ ತಂಡದಲ್ಲಿ ಅನುಭವ ಕಡಿಮೆ ಇರೋದರಿಂದ ಹೇರಾಪೇರಿ ಆಗ್ತಿದೆ ಎಲ್ಲ. ಇವತ್ತು ಬಲಿಷ್ಠವಾದ ಪಟ್ನಾ ಪೈರೇಟ್ಸ್ ವಿರುದ್ಧ ಗೆಲ್ಲಲೇಬೇಕು ನಮ್ಮ ಬೆಂಗಳೂರು. ಗೆಲ್ಲಲಿಲ್ಲ ಅಂದರೆ PKL 12ರಲ್ಲಿ ಉಳಿಯೋದು ಭಾಳ ಕಷ್ಟವಾಗುತ್ತದೆ. ಮತ್ತು ಹೇಳೋದಾದರೆ ಅಲಿ ರಜಾ, ಮಿರ್ಜಾನ್, ಆಶೀಶ್ ಮಲ್ಲಿಕ್ ಇವರು ರೈಡ್ನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನು ಸ್ಟಾರ್ಟಿಂಗ್ 7ನಲ್ಲಿ ಆಡಿಸ್ತಾರೆ. ಇವತ್ತು ಹೇಳೋದಾದರೆ ಆಕಾಶ್ ಹಿಂದೆ ಮೇನ್ ರೈಡರ್ ಅವರೇ ಚೆಂತಿಗೆ ಆಡ್ತಾ ಇಲ್ಲ, ಅವರನ್ನು ಇವತ್ತು ಹೊರಗಿಡ್ತಾರೆ, ಇದು ಪಕ್ಕಾ ಕನ್ಫರ್ಮ್. ಇವತ್ತು ಗಣೇಶ್ ಅವ್ರನ್ನ ನಮ್ಮ ಕರ್ನಾಟಕದ ಹುಡುಗ, ಇವ್ರನ್ನೂ ಒಳಗೆ ಆಡಿಸ್ತಾರೆ ಪಕ್ಕಾ ಕನ್ಫರ್ಮ್. ನಮ್ಮ ಬಿ ಸಿ ರಮೇಶ್ ಅವರು ಅಂದ್ಕೊಂಡಿದ್ದೇ ಬೇರೆ, ಆಗ್ತಾ ಇರೋದೇ ಬೇರೆ. ಒಂದು ಒಳ್ಳೆ ಟೀಮ್ ಕಟ್ಟಿ ಈ ಸಲ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಮಾಡಿಸ್ಬೇಕಂತ ಅವ್ರ ಆಸೆ ಇದ್ದರೆ ಯಾರೂ ಕರೆಕ್ಟಾಗಿ ಆಡ್ತಾನೇ ಇಲ್ಲ. ಮತ್ತು ಇವತ್ತು ಸ್ಟಾರ್ಟಿಂಗ್ 7ನಲ್ಲಿ ಅಂಕುಶನ್ನು ಆಡಿಸ್ತಾರೆ. ನಮ್ಮ ಇಡೀ ಟೀಮ್ನಲ್ಲಿ ಮಿಸ್ಟೇಕ್ ಮಾಡ್ತಾ ಇರೋದಂದರೆ ಧೀರಜ್ ಮತ್ತು ನಿನ್ನೆ ಅಂಕುಶ್ ಇದ್ದಿದ್ರೆ ಈಗ ಆಗ್ತಾ ಇದ್ದಿದ್ದಿಲ್ಲ. ಫಸ್ಟ್ ಮ್ಯಾಚ್ ಏನೋ ಚಲೋ ಆಡಲಿಲ್ಲ ಅಂಕುಶ್, ಹಾಗಾಗಿ ತೆಗೆದಿದ್ದರೂ ಇವತ್ತು ಪಕ್ಕ ಪಂಕಜನ್ನು ಆಡ್ತಾರೆ ಪಟ್ನಾ ಪೈರೇಟ್ಸ್ ವಿರುದ್ಧ. ನಮ್ಮ ಬುಲ್ಸ್ ರೈಡರ್ಸ್ನ ಕಟ್ಟಿ ಹಾಕೋಕ್ಕೆ ಪಟ್ನಾ ಪೈರೇಟ್ಸ್ ವಿರುದ್ಧ ಒಬ್ಬ ಒಳ್ಳೆ ಡಿಫೆಂಡರ್ಸ್ ಇದ್ದಾರೆ, ಅವರೇ ಕ್ಯಾಪ್ಟನ್ ಅಂಕಿತ್. ಅವರು ಟೀಮನ್ನು ಕಂಟ್ರೋಲ್ ಮಾಡ್ತಾರೆ ಮತ್ತು ನಮ್ಮ ಬುಲ್ಸ್ಗಳ ರೈಡರ್ಸ್ನ ಕಟ್ಟಿ ಹಾಕಲು ಭಾಳ ಪ್ಲ್ಯಾನ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ರೈಡರ್ಸ್ಗಳು ಭಾಳ ಚೆಂತಿಗೆ ಆಡಬೇಕು, ಇಲ್ಲಾಂದರೆ ಇದು ಮ್ಯಾಚ್ ಸೋಲೋದಂತ್ರಿ ಪಕ್ಕ. ಮತ್ತು ಯೋಗೇಶ್ ದಬಂಗ್ ದಿಲ್ಲಿಯಲ್ಲಿದ್ದಾಗ 2 ಸೀಸನ್ ಚೆಂತಿಗೆ ಆಡಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ಬಂದ ಮೇಲೆ ಹೀಗೇಕೆ ಮಾಡ್ತಾ ಇದ್ದಾರೆ ಅನ್ನೋದೇ ತಿಳಿಯತ್ತಿಲ್ಲ. ಕೋಚ್ ಅವರು ಎಲ್ಲ ಪ್ಲೇಯರ್ನ ಚೆಂದಿಗೆ ತೊಗೊಂಡಿದ್ದಾರೆ. ಯೋಗೇಶ್ ಅವರು ಫಾರ್ಮಿಗೆ ಬಂದರೆ ರೈಡರ್ಸ್ನಾದರೂ ಹಿಡಿಯುತ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆರ್ ಸಿ ಬಿ ಲವರ್ 1-2 ಯೂಟ್ಯೂಬ್ ಚಾನಲ್. ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.